ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಜ ಜೀವನದಲ್ಲಿ ನಾವು ಯಾವ ರೀತಿ ತಪ್ಪು ಮಾಡಿದರೆ ನಮಗೆ ಆಗುವಂಥ ಅನಾಹುತಗಳು ಹಾಗೂ ಅವುಗಳಿಂದ ಪಾಠಗಳನ್ನು ಕಲಿಯುವಂಥ ಒಂದು ಸ್ಥಿತಿ ಇದ್ದರೂ ಕೂಡ ನಾವು ಅಜಾಗರೂಕತೆಯಿಂದ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ನನ್ನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂದರೆ ಪ್ರಾಣ ನಮಗೆ ಅತ್ಯಮೂಲ್ಯವಾದದ್ದು. ಯಾಕಂದರೆ ಪ್ರಾಣ ಇದ್ರೇ ನಾವು ಜೀವನದಲ್ಲಿ ನಾವು ಏನಾದರೂ ಸಾಧಿಸ್ಬೋದು, ಏನಾದರೂ ಮಾಡ್ಬೋದು. ಅದೇ ಪ್ರಾಣ ಇರಲಿಲ್ಲ ಅಂದರೆ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಟ್ಟು ಸತ್ಯವನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಬೋದು. ಯಾಕಂದರೆ ಹಲವಾರು ಕಟ್ಟುನಿಟ್ಟಿನ ಕಾನೂನುಗಳು ಇದ್ದರೂ ಕೂಡ ಆ ಕಾನೂನುಗಳನ್ನು ಸರಿಯಾಗಿ ಪಾಲನೆ ಮಾಡಿದರೆ ಯಾವುದೇ ಒಂದು ತೊಂದರೆಗೆ ನಾವು ಒಳಗಾಗೋದಿಲ್ಲ. ಯಾಕಂದರೆ ಕಾನೂನುಗಳು ಇರುವುದೇ ನಮ್ಮ ರಕ್ಷಣೆಗಾಗಿ ಅನ್ನುವಂಥ ಒಂದು ಮಾತನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡ್ರೆ ಅನಾಹುತಗಳನ್ನು ತಪ್ಪಿಸ್ಬೋದು, ಪ್ರಾಣಹಾನಿಗಳನ್ನು ತಪ್ಪಿಸ್ಬೋದು, ಹಾಗೂ ಅಮೂಲ್ಯವಾದ ಜೀವವನ್ನು ರಕ್ಷಣೆ ಮಾಡಿಕೊಳ್ಬೋದು ಅನ್ನುವಂಥ ಒಂದು ಪರಿಣಾಮಕಾರಿಯಾದಂಥ ಮಾತಿನೊಂದಿಗೆ ನನ್ನ ಸ್ನೇಹಿತರೆ ಇವತ್ತೇ ಅವರು ಹಸು ನೀಗಿದರು ಅನ್ನುವಂಥ ಒಂದು ಕಲ್ಪನೆಯೂ ಕೂಡ ನನಗೆ ಬರಸಿಡಿಲಿನಂತೆ ಹೊಡೀತು. ಯಾಕಂದರೆ ಅವರು ನಿಜಕ್ಕೂ ಕೂಡ ಜನಸ್ನೇಹಿಯಾಗಿದ್ದರು. ಯಾಕಂದರೆ ಅವರು ಮಾಡ್ತಿರ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆಯಲ್ಲಿ ASI ಆಗಿ ಸರ್ವಿಸ್ ಮಾಡ್ತಾ ಇದ್ದರೂ ಕೂಡ ಅವರು ತನ್ನ ಒಡನಾಡಿಗಳ ಗೆಳೆಯರ ಹಾಗೂ ಸಹಪಾಠಿಗಳ ಜೊತೆಗೆ ಎಷ್ಟೊಂದು ಅನ್ಯೋನ್ಯತೆಯಿಂದ ಇರ್ತಿದ್ರು ಅಂತಂದರೆ, ಅವರು ಡ್ಯೂಟಿ ಮುಗಿಸಿ ಬಂದ ಮೇಲೆ ಪ್ರತಿಯೊಬ್ಬ ತನ್ನ ಸ್ನೇಹಿತರ ಜೊತೆಗೆ ಅವರು ಹರಟೆ ಹೊಡೆಯುತ್ತಾ ಕಾಲಹರಣ ಮಾಡಿ ಎಲ್ಲರ ಜೊತೆಗೂ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ದರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಂಥ ಒಬ್ಬ ಜನಸ್ನೇಹಿ ಪೊಲೀಸ್ ಇವತ್ತು ನಮ್ಮ ನಡುವೆ ಇಲ್ಲವಲ್ಲ ಅನ್ನುವಂಥ ದುಃಖವೂ ಕೂಡ ಪ್ರತಿಯೊಬ್ಬ ಅವನ ಸ್ನೇಹಿತರು ಎಲ್ಲರಿಗೂ ಕೂಡ, ಮನೆಯ ಕುಟುಂಬಸ್ಥರಿಗೂ ಕೂಡ ಒಂದು ಬರಸಿಡಿಲಿನಂತೆ ಬಂದೆರಗಿರತಕ್ಕಂಥ ಒಂದು ದುರ್ಘಟನೆಯಂತೆಯೇ ಈ ಸಮಯದಲ್ಲಿ ನಾನು ಅವರ ಸಾವಿನ ಸುದ್ದಿಯನ್ನು ಹೇಳಲಿಕ್ಕೆ ವ್ಯಥೆಪಡ್ತೀನಿ. ಯಾಕಂದರೆ ಅವರು ನಾನು ಕಲಿತಂಥ ಯರಗಟ್ಟಿಯ ಶ್ರೀ ಬಸವೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿ ಹಾಗೂ ಅವರ ಸಹೋದರ ಶಿವಾನಂದ್ ಮಿಕ್ಲಿ ಅವರು ನನ್ನ ಆತ್ಮೀಯ ಸ್ನೇಹಿತ. ಹೀಗಿರುವಾಗ ವಿಜಯಕಾಂತ್ ಮಿಕ್ಲಿ ಅವರು SSLC ಅವರಿಗೆ ವಿದ್ಯಾಭ್ಯಾಸ ಮಾಡಿ ದಷ್ಟಪುಷ್ಟವಾದಂಥ ಶರೀರವನ್ನು ಹೊಂದಿದಂಥ ವಿಜಯಕಾಂತ್ ಮಿಕ್ಲಿ ಅವರು ಪೊಲೀಸ್ ಇಲಾಖೆಗೆ ಭರ್ತಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಪ್ರಮೋಷನ್ಗಳು ಆಗ್ತಾ ಬರ್ತಾಯಿದ್ವು. ಮುಂದೆ ಅವರು PSI ಆಗಿ ಏನೇನೋ ಆ ಇಲಾಖೆಯ ಒಂದು ಉನ್ನತ ಹುದ್ದೆಗೆ ಏರ್ಬೋವಂಥ ಒಂದು ಸಂದರ್ಭದಲ್ಲಿ ದುರ್ವಿಧಿ ಅಂತಲೇ ಈ ಸಂದರ್ಭದಲ್ಲಿ ನಾನು ಕರೀಲಿಕ್ಕೆ ಬಯಸ್ತೀನಿ. ದುರ್ವಿಧಿ ಅಂತ ಒಬ್ಬ ಜನಸ್ನೇಹಿ ಯುವಕ ಹಾಗೂ ಜನಸ್ನೇಹಿ ಪೊಲೀಸನನ್ನು ಕಳೆದುಕೊಂಡು ಬಿಟ್ಟಿವಲ್ಲ ಅನ್ನುವಂಥ ವ್ಯಥೆ ಪ್ರತಿಯೊಬ್ಬರಲ್ಲೂ ಕೂಡ ಈಗ ಉಂಟಾಗ್ತಾ ಇದೆ. ಇಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ರೂಪಿಸಿರ್ತಕ್ಕಂಥ, ಇಲಾಖೆಗಳು ರೂಪಿಸಿರ್ತಕ್ಕಂಥ ಕಾನೂನುಗಳನ್ನು ಪ್ರತಿಯೊಬ್ಬರು ಕೂಡ ಪರಿಪಾಲನೆ ಮಾಡಲೇಬೇಕು. ಅವರು ಕಾನೂನುಗಳನ್ನು ತಂದದ್ದು ನಮ್ಮೆಲ್ಲರ ಒಂದು ಒಳಿತಿಗಾಗಿ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ನಾವು ಇದ್ದರೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಇರ್ತೀವಿ ಅನ್ನುವಂಥ ಭಾವನೆಯನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು. ಅದನ್ನು ನಾವು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡದೆ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಬಂದರೆ ಯಾವುದೇ ಕಾಲಕ್ಕೂ ಕೂಡ ನಮಗೆ ಏನೂ ಆಗೋದಿಲ್ಲ. ಹೀಗಿರುವಾಗ ವಿಜಯಕಾಂತ್ ಮಿಕ್ಲಿ ಅವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಅನ್ನುವಂಥ ಒಂದು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು. ಪ್ರತಿ ದಿವಸ ಅವರು ಯರಗಟ್ಟಿ ಪಟ್ಟಣದಿಂದ ದೊಡ್ಡವಾಡಕ್ಕೆ ಕರ್ತವ್ಯ ನಿರ್ವಹಿಸಲು ಬರ್ತಾಯಿದ್ರು. ಹೀಗಿರುವಾಗ ಅಚಾನಕ್ಕಾಗಿ ಇವತ್ತು ಅವರು ಹೆಲ್ಮೆಟನ್ನು ಧರಿಸದೇ ಮರೆತು ಹೋಗಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ. ಆ ಹೆಲ್ಮೆಟನ್ನು ಧರಿಸಿ ಹೋಗದೇ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕರ್ತವ್ಯವನ್ನು ಮುಗಿಸಿ ಮರಳಿ ಬರುವಾಗ ಶಿವಾನಂದ್ ಮಿಕ್ಲಿಯವರು ದೊಡ್ಡವಾಡದಿಂದ ಕೂಡ ಸುರಕ್ಷಿತವಾಗಿ ಬಂದರು. ಇನ್ನೇನು ಮನೆ ಸೇರಬೇಕನ್ನುವಷ್ಟರಲ್ಲಿಯೇ ಕೃಷ್ಣಾ ಬಡಾವಣೆಯಲ್ಲಿ ಇರ್ತಕ್ಕಂಥ ಹಂಪಿಗೆ ಜೋರಾಗಿ ಅವರು ಹೊಡೆದು ಹುಟ್ಟಿದು ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದರು ಅನ್ನುವಂಥ ಒಂದು ದುಃಖದ ವಿಷಯವನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂತ ವಿಜಯಕಾಂತ್ ಮಿಕ್ಲಿ ಅವರು ನಿಜಕ್ಕೂ ಕೂಡ ಒಬ್ಬ ಸೃಜನಶೀಲ ವ್ಯಕ್ತಿ ಹಾಗೂ ಎಲ್ಲರ ಜೊತೆಗೂ ಹೊಂದ್ಕೊಳ್ಳುವಂಥ ವ್ಯಕ್ತಿ. ಅವರ ಕುಟುಂಬಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ
ಅವರು ಅತಿ ಒಂದು ಪ್ರೀತಿ ಪಾತ್ರರಾಗಿದ್ದರು ಅನ್ನುವಂಥ ಕಟು ಸತ್ಯವನ್ನು ಪ್ರತಿಯೊಬ್ಬ ಅವರ ಊರಾದ ಅವರ ಪಟ್ಟಣವಾದ ಯರಗಟ್ಟಿಯ ಪ್ರತಿಯೊಬ್ಬ ಜನರು ಕೂಡ ಮಾತಾಡ್ಕೊಳ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದರೂ ಕೂಡ ಅವರು ತಮ್ಮ ಹೊಲಗದ್ದೆಗಳಲ್ಲಿ ಹಾಗೂ ಕುಟುಂಬದ ಜೊತೆಗೆ ಶ್ರಮಜೀವಿಯಾಗಿ ಬದುಕ್ತಿದ್ರು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅವರು ಬಿಡುವು ಮಾಡಿಕೊಂಡು ಸ್ನೇಹಿತರ ಜೊತೆಗೆ, ಬಂಧು ಬಾಂಧವರ ಜೊತೆಗೆ, ಎಲ್ಲರ ಜೊತೆಗೂ ಕೂಡ ಒಳ್ಳೆಯ ಮನಸ್ಸಿನಿಂದ ತಮ್ಮ ಭಾವನೆಗಳನ್ನು ಹಂಚಿಕೊಳ್ತಿದ್ರು. ಜನರ ಕಷ್ಟ ಸುಖಗಳಲ್ಲಿ, ಸ್ನೇಹಿತರ ಕಷ್ಟ ಸುಖಗಳಲ್ಲಿ ಅವರು ಪಾಲ್ಗೊಳ್ತಿದ್ದರು. ಅವರ ಕಷ್ಟ ಸುಖಕ್ಕೆ ಭಾಗಿಯಾಗ್ತಿದ್ದರು. ಅವರೆಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿದ್ದರು ಅನ್ನುವಂಥ ಮಾತುಗಳನ್ನು ಕೂಡ ಯರಗಟ್ಟಿಯ ಪಟ್ಟಣದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಅವನ ಸ್ನೇಹಿತರು ಕೂಡ ಮಾತಾಡಿಕೊಂಡು ಇವತ್ತು ಅವರು ಅಗಲಿರ್ತಕ್ಕಂಥ ಈ ಒಂದು ದುರ್ದಿನದಂದು ಅವರ ಅಂತ್ಯ ಸಂಸ್ಕಾರದಲ್ಲಿ ಅವರನ್ನು ಸಂಸ್ಕಾರದಲ್ಲಿ ಬೀಳ್ಕೊಡಲಿಕ್ಕೆ ಬಂದಿರತಕ್ಕಂಥ ಜನ ಸಮೂಹವನ್ನು ನೋಡಿದರೆ ಯಾರೋ ಒಬ್ಬರು ದೊಡ್ಡ ರಾಜಕೀಯ ವ್ಯಕ್ತಿಗಳು, ಮಂತ್ರಿ ಮಹೋದಯರು ತೀರ್ಕೊಂಡ್ರೇನೋ ಅನ್ನುವಂಥ ಭಾವನೆ ಉಂಟಾಗ್ತಿತ್ತು. ಅಂಥ ಒಂದು ಜನಸಾಗರ ದುಃಖ ಉಮ್ಮಳಿಸಿ ಬರ್ತಿರತಕ್ಕಂಥ ದುಃಖವನ್ನು ನುಂಗಿ ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ವಿದಾಯವನ್ನು ಹೇಳಿದಂಥ ದೃಶ್ಯ ಮನ ಕಲಕುವಂತಿತ್ತು ಅನ್ನುವಂಥ ಸಂಗತಿಯನ್ನು ಕೂಡ ನಾನು ಕನ್ನಡಿಗ ಚಾನಲ್ YTಯ ಮುಖಾಂತರ ಹೇಳ್ತಾ ಇದ್ದೇನೆ. ಹೀಗಿರುವಾಗ ಅವರ ಕುಟುಂಬದವರು ಎಷ್ಟೊಂದು ಪರಿಶ್ರಮಪಟ್ಟು ಜೀವನ ಮಾಡ್ತಿದ್ರು. ಯಾಕಂದರೆ ಮಿಕ್ಲಿ ಕುಟುಂಬ ಅಷ್ಟೊಂದು ಶ್ರೀಮಂತ ಕುಟುಂಬ ಏನು ಅಲ್ಲ, ಆದರೂ ಕೂಡ ಮಧ್ಯಮ ಕುಟುಂಬ. ಹೀಗಿರುವಾಗ ಇನ್ನೇನು ಸ್ವಲ್ಪ ಅವರು ಒಳ್ಳೆಯ ಜೀವನವನ್ನು ಮಾಡಬಹುದೇನೋ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಈ ಒಂದು ಕರಾಳ ದುಃಖದ ವಾತಾವರಣ ನಿರ್ಮಾಣವಾಗಿದ್ದು ದುಃಖಕರ, ಖೇದಕರ ಅಂಥೇಳಿ ನಾನು ಭಾವಿಸ್ತೀನಿ. ಇಂಥ ಸಂದರ್ಭದಲ್ಲಿ ಇವರು ಮರೆತು ಹೆಲ್ಮೆಟ್ ಹಾಕದೆ ಹೋಗಿರ್ತಕ್ಕಂಥದ್ದೇ ಒಂದು ದೊಡ್ಡ ಒಂದು ತಪ್ಪು ಅನ್ನುವಂಥ ಭಾವನೆಗಳು ಕೂಡ ಪ್ರತಿಯೊಬ್ಬರಲ್ಲಿ ಕೂಡ ಕೇಳಿಬಂದು. ಯಾಕಂದರೆ ಈ ಒಂದು ತಪ್ಪಿನಿಂದಾಗಿ ಅಮೂಲ್ಯವಾದಂಥ ಪ್ರಾಣವನ್ನೇ ಕಳೆದುಕೊಳ್ಬೇಕಾಗಿ ಬಂತಲ್ಲ ಅನ್ನುವಂಥ ಮನಸ್ಥಿತಿಯನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸಿದರು ಹಾಗೂ ದುಃಖದಲ್ಲಿ ಪಾಲ್ಗೊಂಡರು. ಇಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಆ ದುಃಖ ತಪ್ತ ಮಿಕ್ಲಿ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಾವು ಕನ್ನಡಿಗ ಚಾನಲ್ YTಯ ಮುಖಾಂತರ ಸಾಂತ್ವನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯರಗಟ್ಟಿ ಪಟ್ಟಣವೇ ಇವತ್ತು ದುಃಖ ಸಾಗರದಲ್ಲಿ ಮುಳುಗಿದೆ ಏನು ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಬಂದಿತ್ತು. ಪ್ರತಿಯೊಬ್ಬರು ಕೂಡ ನಮ್ಮ ಮನೆ ಮಗನೇ ಹೋದನು ಅನ್ನುವಂಥ ಸ್ಥಿತಿಯಲ್ಲಿ ಆ ಪಟ್ಟಣದ ನಾಗರಿಕರೆಲ್ಲರೂ ಕೂಡ ದುಃಖಿತರಾಗಿದ್ದರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದರು. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಸರ್ಕಾರ ರೂಪಿಸಿರ್ತಕ್ಕಂಥ ಕಾನೂನುಗಳನ್ನು ಪ್ರತಿಯೊಬ್ಬರು ಕೂಡ, ಈಗ ವಿಜಯಕಾಂತನನ್ನು ಕಳ್ಕೊಂಡ್ವಿ, ಮುಂದೆ ಹಲವಾರು ಜನರು ಕೂಡ ಇಂಥ ದುರ್ದಿನಗಳನ್ನು ಎದುರು ಆಗಬರಬಾರದು ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಹೀಗಿರುವಾಗ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಕಟ್ಟುನಿಟ್ಟಿನ ಕಾಯ್ದೆ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಪರಿಪಾಲಿಸುವಲ್ಲಿ ಅವರು ಎತ್ತಿದ ಕೈ ಹಾಗೂ ಜನಸ್ನೇಹಿ ಪೊಲೀಸರಂತೆಯೇ ಅವರು ಪ್ರಚಲಿತದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಅಶಿಸ್ತನ್ನು ಸಹಿಸುವುದಿಲ್ಲ ಹಾಗೂ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸುವವರ ವಿರುದ್ಧವಾಗಿ ಎಂಥ ಕಠಿಣ ಪರಿಸ್ಥಿತಿಯನ್ನಾದರೂ ಕೂಡ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ವಿಜಯಕಾಂತ್ ಮಿಕ್ಲಿಯವರ ಸಾವಿನ ಒಂದು ಪರಿಸ್ಥಿತಿಯಲ್ಲಿ ಆ ದೊಡ್ಡವಾಡ ಠಾಣೆಯ PSI ನಂದೀಶ್ ಎನ್ನುವರನ್ನು ಕೂಡ ಕರ್ತವ್ಯ ಲೋಪದ ಆಪಾದನೆಯನ್ನು ಕೊಟ್ಟು ಅವರು ಈಗ ಸಸ್ಪೆಂಡ್ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಠಾಣಾಧಿಕಾರಿಗಳು ಠಾಣೆಯಲ್ಲಿರ್ತಕ್ಕಂಥ ತಮ್ಮ ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ನಮ್ಮವರೇ ಅಂತ ತಿಳ್ಕೋಬೇಕು, ನಮ್ಮ ಮನೆಯ ಕುಟುಂಬದ ಸದಸ್ಯರಂತೆಯೇ ತಿಳ್ಕೋಬೇಕು. ಜೊತೆಗೆ ಸಾರ್ವಜನಿಕರಿಗೂ ಕೂಡ ನನ್ನವರೇ ಅನ್ನುವಂಥ ಭಾವನೆಯನ್ನು ಹೊಂದಿರಬೇಕು. ಹೀಗಿರುವಾಗ ಪೊಲೀಸರಿಗೊಂದು ನೀತಿ ಹಾಗೂ ಸಾರ್ವಜನಿಕರಿಗೆ ಒಂದು ನೀತಿ ಅನ್ನುವಂಥ ಯಾವುದೇ ತಾರತಮ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಭೀಮಾಶಂಕರ್ ಗುಳೇದವರು ಇಡೀ ಜಿಲ್ಲೆಯ ಜನತೆಯನ್ನೇ ತನ್ನ ಕುಟುಂಬದ ಸದಸ್ಯರು ಅನ್ನುವಂಥ ಭಾವನೆಯಿಂದ ಈ ರೀತಿಯ ಕರ್ತವ್ಯ ಲೋಪವನ್ನು ಎಸಗಿರ್ತಕ್ಕಂಥ ನಂದೀಶ್ ಅವರನ್ನು ತಕ್ಷಣದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಈ ಒಂದು ಸಸ್ಪೆಂಡ್ ಮಾಡಿದ್ದು ಎಷ್ಟು ಸಮಯೋಚಿತ ಅನ್ನೋದನ್ನು ಕೂಡ ನಾವು ಕೇಳಬೇಕಾಗುತ್ತೆ. ಯಾರೋ ಮಾಡಿದ ತಪ್ಪಿಗೆ ಇನ್ನಾರಿಗೂ ಶಿಕ್ಷೆ ಅನ್ನುವಂಥ ಭಾವನೆಗಳು ಕೂಡ ಸಾರ್ವಜನಿಕರಲ್ಲಿ ಉಂಟಾಗ್ತವೆ. ಯಾಕಂದರೆ ಕಟ್ಟುನಿಟ್ಟಿನ ಕಾನೂನುಗಳನ್ನು ಜಾರಿಗೆ ತರದೇ ಇದ್ದರೆ
ಇಂಥ ದುರ್ಘಟನೆಗಳು ನಡೆದು ಸಾರ್ವಜನಿಕ ಜೀವನದಲ್ಲಿ ಆಗಬಾರದ ಅನಾಹುತಗಳು ಆಗುವುದಕ್ಕೆ ಕಾರಣ ಆಗ್ತಾವೆ ಅನ್ನುವಂಥ ಒಂದು ಸದುದ್ದೇಶದಿಂದ ಡಾಕ್ಟರ್ ಭೀಮಾಶಂಕರ ಗುಳೇದ ಸಾಹೇಬರು ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಕನ್ನಡಿಗ ಚಾನಲ್ YTಯ ಮುಖಾಂತರ ಸಮಸ್ತ ಬೆಳಗಾವಿ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ವಿಜಯಕಾಂತ್ ಮಿಕ್ಲಿ ಅವರಿಗೆ ನನ್ನ ತುಂಬು ಹೃದಯದ ಭಾವನಾತ್ಮಕವಾದಂಥ ಗೌರವಪೂರ್ವಕವಾದಂಥ ವಿದಾಯವನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ.